ಅಪ್ಪ ಅಂತ ಒಬ್ಬ ಲಿಂಗಾಯತ ಧರ್ಮೀಯ ಒಬ್ಬ ಅಪರೂಪವಾಗಿರುವಂಥ ಒಬ್ಬ ದೊಡ್ಡ ಮನೆತನದ ಒಬ್ಬ ಮನುಷ್ಯ. ಅವ್ರು ಆಲ್ರೆಡಿ ಭಾಳ ಓದುವಂಥ ಒಂದು ಹವ್ಯಾಸ ಇತ್ತು. ಓದಿದ್ರು ಜೀವನದೊಳಗೆ ಏನೈತಿ ಬಿಡ್ರಿ ಇದನ್ನೆಲ್ಲ ಸಾಕಾಗಿ ಬಿಟ್ಟೈತೆ ಅಂತ ತಿಳ್ಕೊಂಡು ಜಿಗುಪ್ಸೆ ಬಂತ್ರಿ ಅವ್ರು ಚೆನ್ನಪ್ಪ ಅನ್ನೋರಿಗೆ. ನಾನು ಇತಿಹಾಸವನ್ನು ಲಕ್ಷ್ಯ ಕೊಟ್ಟು ಕೇಳಿದ್ರೆ ತಿಳಿದದ ಇದು. ಈ ಚೆನ್ನಪ್ಪ ಅನ್ನೋರಿಂದನೇ ಶುರುವಾಗಿದ್ರಿ ಇದು. ಈಗ ನಾ ಹೇಳುವಂಥ ಚೆನ್ನಪ್ಪ ಅವರಲ್ಲ, ಅವ್ರ ಮೊಮ್ಮಗ ಇವರು. ಈ ಚೆನ್ನಪ್ಪ ಏನದಾರಲ್ಲ ಲಿಂಗಾಯತ ಧರ್ಮೀಯರಾಗಿದ್ರು, ಬಸವಣ್ಣವ್ರ ಬಗ್ಗೆ ಚಂದ ಓದ್ಕೊಂಡಿದ್ರು, ಬಸವ ಪುರಾಣವನ್ನು ಓದ್ಕೊಂಡಿದ್ರು. ಅವ್ರಿಗೆ ಇದನ್ನು ಓದಿ ಜೀವನದೊಳಗೆ ಜಿಗುಪ್ಸೆ ಬಂದುಬಿಡ್ತು. ಬೇಡ ಈ ಊರೇ ಬೇಡ ಅಂತ ತಿಳ್ಕೊಂಡು ಬಿಟ್ಟು ಬಂದುಬಿಟ್ರಿ ಅವ್ರು ಹೊರಗೆ. ಭಾಳ ಮಂದಿಗೆ ಹಂಗೆ ಒಮ್ಮೆ ಜಿಗುಪ್ಸೆ ಬರ್ತಿರ್ತೈತ್ರಿ ಜೀವನದಾಗ. ಎಲ್ಲ ಇತ್ತು ಏನು ಮಾಡೋದೈತಿ ಬಿಡ್ರಿ. ಒಂದಿಷ್ಟು ಮಂದಿ ಮಾತಾಡ್ತಿರ್ತಾರೆ ನೋಡ್ಬೇಕ್ರಿ, ಅವ್ರು ಮುಂದೆ ಕೂತ್ರನ ಸತ್ತು ಹೋಗ್ಬೇಕು ಅನಿಸ್ತೈತಿ. ಏನೂ ಇಲ್ಲ ಜೀವನದಾಗ ಅನ್ನುವಂಗೆ ಜಿಗುಪ್ಸೆ ಪಟ್ಕೋತಿರ್ತಾರೆ. ಆಶಾವಾದ ಇಟ್ಕೋಬೇಕು ಯಾವಾಗಲೂ. ಎಲ್ಲವನ್ನು ಕಳೆದುಕೊಂಡ್ರೂ ಕೂಡ ಆತ್ಮಬಲವನ್ನು ಯಾವತ್ತಿಗೂ ಕಳ್ಕೊಳ್ಬಾರ್ದು. ಏನು ಬೇಕಾದಾಗಲಿ ಅದು. ನಿಮಗೆ ಹೀರೋ ಹೊಂಡ ಕತೆ ಹೇಳ್ಬೇಕು ನಾನು. ಅಪ್ಪರ್ ಹೀರೋ ಹೊಂಡಂದು ಯಾಕ್ರಿ ಅಂತೀರೇನ್ರಿ? ಅವ್ನು ಎಷ್ಟು ಚಲೋ ಇದು ಗೊತ್ತೇನ್ರಿ? ಹೋಂಡಾ ನಾವು ಜಪಾನದೊಳಗೆ ಒಬ್ಬ ಅದ್ಭುತವಾದ ಉದ್ಯಮಿ ರೀ ಅವರು. ಹೋಂಡಾ ಅಂತ ಅವ್ರ ಹೆಸರು. ಈ ಹೀರೋ ಹೋಂಡಾ ಐತಲ್ರಿ, ಇಂಡಿಯಾದೊಂದು ಬೈಕ್ ರೀ ಹೀರೋ ಹೋಂಡಾ ಕಂಪನಿ. ಇಲ್ಲಿ ಇಂಡಿಯಾದೊಂದು ಹೀರೋ, ಜಪಾನಿಂದ ಹೋಂಡಾ, ಎರಡೂ ಕೂಡ ಹೀರೋ ಹೋಂಡಾ ಆಗ್ಯಾವ. ಈಗ ಮತ್ತೆ ಬೇರೆ ಆಗ್ಯಾರ. ಕೊಲ್ಯಾಬರೇಟ್ ಆಗಿ ಕಂಪ್ನಿ ನಡೆಸ್ತಿದ್ರು. ಆ ಹೋಂಡಾ ಇದ್ರಲ್ಲ, ಜಪಾನದೊಳಗೆ ಒಂದು ಪಿಸ್ಟನ್ ತಯಾರು ಮಾಡುವಂಥ ಕಂಪ್ನಿ ತೆಗೆದಿದ್ರು. ಜೋರಾಗಿ ಸುನಾಮಿ ಬಂತು, ನೆಲಸಮ ಆಯಿತು. ಮತ್ತೆ ಕಟ್ಟಿದ್ರು, ಮತ್ತೆ ಸುನಾಮಿ ಬಂತು, ನೆಲಸಮ ಆಯಿತು. ನಿಮಗೆ ಗೊತ್ತದ ಜಪಾನ್ ಅಂದ್ರೆ ಭೂಕಂಪ ಆಕೈತಿ, ಸುನಾಮಿ ಬರ್ತೈತಿ, ಚಂಡಮಾರುತ ಬೀಸ್ತೈತಿ, ಗದ್ದಲ್ರಲ್ಲಿ ಜಪಾನ್ದೊಳಗೆ. ಹೀಗೆ 3 ಸರಿ ಕಟ್ಟಿರುವಂಥ ಕಂಪನಿ ಏನೈತಲ್ಲ ನೆಲಸಮ ಆಗಿ ಬಿತ್ತಲ್ಲ. ಯಾರೋ ಆತ್ಮೀಯರೊಬ್ರು ಹೋಗಿ ಹೇಳಿದ್ರಂತೆ, ಏನ್ರಿ ಸರ್ ನೀವು ಕಂಪ್ನಿ ಕಟ್ತೀರಿ ನೆಲಸಮ ಆಗ್ತೈತಿ, ಹಂಗೆ ಕಟ್ಟೆ ಕಟ್ತೀರಿ ಹಂಗೆ ಬಿದ್ದ ಬೀಳ್ತೈತಿ ಅಂದಾಗ ಹೋಂಡಾ ಒಂದು ಮಾತು ಹೇಳಿದ್ರಂತೆ, ಏನು ಸುನಾಮಿ ಚಂಡಮಾರುತ ಇವೆಲ್ಲ ಏನದಾವಲ್ಲ, ನಾನು ಕಟ್ಟಿರುವಂತಹ ಕಂಪನಿಯನ್ನು ಮಾತ್ರ ನೆಲಸಮ ಮಾಡಬಹುದು, ನನ್ನ ಆತ್ಮವಿಶ್ವಾಸವನ್ನು ಎಂದಿಗೂ ನೆಲಸಮ ಮಾಡೋಕ್ಕಾಗಂಗಿಲ್ಲ ಅಂತ ಹೇಳ್ತಾರೆ. ನಾವು ಅಂಥದ್ದೊಂದು ಆತ್ಮವಿಶ್ವಾಸವನ್ನು ಇಟ್ಕೋಬೇಕು. ಯಾವಾಗಲೂ ಅದನ್ನು ಕಳ್ಕೊಳ್ಬಾರ್ದು. ಅದು ಭಾಳ ದೊಡ್ಡದದು. ಈ ಚೆನ್ನಪ್ಪ ಅನ್ನೋರು ಇದ್ರಲ್ರಿ, ಇವ್ರಿಗೆ ಸಾಕಾಗಿ ಬಿಡ್ತೀರಿ. ಇವ್ರಿಗೆ ಏನ್ ಬಿಡ್ರಿ ಜೀವನದಾಗ ಅಂತ ತಿಳ್ಕೊಂಡು ಊರು ಬಿಟ್ಟು ಬೇರೆ ಊರಾಗ ಹೋದ್ರು. ಅಲ್ಲಿ ಒಬ್ಬ ಊರಾಗಿನ ಗೌಡ್ರ ಮನ್ಯಾಗ ಜೀತದಾಳಾಗಿದ್ರಿ ಇವ್ರು, ಕೆಲಸ ಮಾಡ್ಕೋತಿದ್ರು. ಆ ಊರಾಗ ಬಸವಪುರ ನಡೆದಿತ್ತು. ಆ ಬಸವಪುರ ನಡೆದಿತ್ತಲ್ಲ, ಇವರು ಆ ಊರಾಗಿನ ಗೌಡ್ರು ಹೋಗಿದ್ರು. ಆ ಮನೆ ಹಾಳಾಗಿ ಏನು ಚೆನ್ನಪ್ಪ ಹೋಗಿದ್ದಲ್ಲ, ಅವ್ನು ಬಸವಪುರಾಣ ಕೇಳ್ಕೊಂತ ಕುಂತ. ನೀವು ಬಸವಪುರಾಣ ಕೇಳೋದಂದ್ರೆ ಒಂದು ಭಾಗ್ಯ ರೀ ಅದು. ಅದಕ್ಕಿಂತ ದೊಡ್ಡ ಭಾಗ್ಯ ಜೀವನದೊಳಗೆ ಬೇರೆ ಏನೂ ಇಲ್ಲ. ಬಸವಪುರಾಣ ಹೇಳುವುದೂ ಒಂದು ಭಾಗ್ಯ, ಬಸವಪುರಾಣವನ್ನು ಕೇಳುವುದೂ ಒಂದು ಭಾಗ್ಯ. ಅದಕ್ಕೆ ವಿಜಯಪುರದೊಳಗೆ ಮುಂದಿನ ದಿನಮಾನದಲ್ಲಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಜಗದ್ಗುರು ಮಹಾಸನ್ನಿಧಿಯವರು ಸಂಕಲ್ಪ ಮಾಡ್ಯಾರಲ್ಲ. ನ ಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ ಎಲ್ಲರೂ ಬಸವ ಪುರಾಣವನ್ನು ಮಾಡಿಯೇ ಮಾಡುವುದು, ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಮಾಡುವುದು. ಅದು CBSE ಸ್ಕೂಲ್ ಅಂತ ಏನು ನಮ್ಮ ಗುರುಗಳು ಕಟ್ತಾ ಇದ್ದಾರೆ ಜಗದ್ಗುರು ಮಹಾಸನ್ನಿಧಿಯವರು. ಆ ಒಂದು ಲೋಕಾರ್ಪಣೆಯ ಸಂದರ್ಭದಲ್ಲಿ ಅದು ಆಗಬಹುದು. ನಿಮಗೆಲ್ಲ ಲಕ್ಷ್ಯ ಇರಲಿ. ಈಗ ತಯಾರಿ ಮಾಡಿರಿ. ಈಗ ತಯಾರಿ ಮಾಡೋದಂದ್ರೆ ಏನ್ರಿ ಅಪ್ಪ ಅವ್ರು ಅಂತ ಕೇಳ್ತೀರೇನ್ರಿ? ಎಲ್ಲ ಕಡೆ ಸುಮ್ಮನೆ ಲಕ್ಷ್ಯ ಇರಲಿ ಅದೆಲ್ಲರಿಗೂ, ಹಿಂಗೊಂದು ನಡೀತದ ಅಂಥೇಳಿ. ಆ ಬಸವ ಪುರಾಣವನ್ನು ಕೇಳುವುದಕ್ಕಾಗಿ ಚೆನ್ನಪ್ಪ ಜೀತದಾಳಾಗಿ ಹೋಗಿ ಏನು ಕೆಲಸ ಮಾಡ್ತಿದ್ದಲ್ಲ, ಆ ಗೌಡ್ರ ಜೊತೆ ಹೋಗಿ ಕೇಳಾಕತ್ತಿದ್ದ. ಬಸವ ಪುರಾಣ ಹೇಳುವಾಗ ಹೇಳುವಂಥ ಶಾಸ್ತ್ರಗಳಿಗೇನು ಮಾಡಿಬಿಟ್ರು ಅಂದರೆ ಎಪರ ಹೇಳಕತ್ತರ್ರಿ ಅವ್ರು. ಈಗ ನಾ ಹೇಳೋ ಭಾಳ ಶಾಣತನದಿಂದ ಹೇಳ್ಬೇಕ್ರಿ. ನಾ ಎಪರ ಹೇಳಿ ಅಂದ್ರೆ ನಿಮ್ಮದು ತಿಳಿ ಎಪರ ಆಕೈತಿ. ಒಂದು ಏನಾರ ಓದಿ ಬಂದ್ರೆ ಬಿಡಪ್ಪ, ಅಜ್ಜಾರು ಓದಿ ಬಂದಾರ ಅದಕ್ಕೆ ಹೇಳ್ಬೇಕಂತ ನಾ ಹೇಳ್ದಂಗೆ ಚಪ್ಪಾಳೆ ತಟ್ಟು ಜಯ ಮಂಗಲಂ ಜಯ ನಮ್ಮ ಅಂದು ಹೋಗಿಬಿಡ್ತೀರಿ. ನಾ ಹೇಳೋ ಶಾಣತನದಿಂದ ಹೇಳ್ಬೇಕಲ್ಲ, ಒಂದಿಷ್ಟು ಕಡಿಮೆ ಹೇಳುವಲ್ಲಿ ಬೇಕು, ಕರೆಕ್ಟಾಗಿ ಹೇಳ್ಬೇಕು. ಅದನ್ನು ಇಲ್ಲ ಅಂದ್ರೆ ಗದ್ಲಕ್ಕೆ ಬೀಳ್ತದೆ ಅದು. ಆ ಹೇಳೋರು ಏನದಾರಲ್ಲ ಎಪರ ಹೇಳಿದ್ದಕ್ಕೆ ಚೆನ್ನಪ್ಪಗೆ ಸಿಟ್ಟು ಬಂದುಬಿಟ್ಟಿದ್ರಿ. ಅಪ್ಪಗಳ ನಿಲ್ಲಿಸ್ರಿ ಪ್ರವಚನ ನಿಲ್ಲಿಸ್ರಿ ಅಂದರು. ಬಸವಣ್ಣವ್ರ ಬಗ್ಗೆ ಹಿಂಗೆ ಹೇಳಕತ್ತೀರಲ್ಲ ನೀವು. ಬಸವಣ್ಣ ಅಂದ್ರೆ ಏನು ಗೊತ್ತೇನೆ ನಿಮಗೆ? ಬಸವ ಪುರಾಣವನ್ನು ಹೇಳುವಂಥ ರೀತಿ ಇದು ಅಲ್ಲವೇ ಅಲ್ಲ. ಹಿಂಗೆ ನೀವು ಹೇಳಲೇಬಾರ್ದು ಅಂತ ತಿಳ್ಕೊಂಡು ಅವರು ಎಷ್ಟು ಶಾಸ್ತ್ರಿಗಳು ಗುದ್ದಾಡಿದ್ರಿ. ಅವ ಏನು ಒಪ್ಕೊಳ್ಳಲಿಲ್ಲರಿ. ಆ ಗೌಡ್ರು ಹೇಳ್ತಾರೆ, ಸುಮ್ಕೊಂಡ್ರು ಅವ್ರ ಮನೆಯಾಗೆ ಕೆಲಸ ಮಾಡೋ ಚೆನ್ನಾಗಿ ಸುಮ್ಕೊಂಡ್ರು ಕುಂಡ್ರಾಕತ್ತೆ ಇರಲಿ. ಬಸವಣ್ಣವ್ರ ಬಗ್ಗೆ ತಪ್ಪು ಹೇಳ್ಬಾರ್ದ್ರಿ. ನೀವು ಯಾರೇ ಹಂಗೆ ಸಂದರ್ಭ ಬಂತು ಅಂದ್ರೆ ಹೇಳುವಂಥವ್ರು ನಾವು ಏನಾರೇ ಹಂಗೆ ಎಪರ ಹೇಳಿದ್ವಿ ಅಂದ್ರೆ ಎದ್ದು ನಿಂತು ಹೇಳೇ ಬಿಡ್ಬೇಕು ನೀವು. ಇದು ಅಲ್ರಿ ಅಪ್ಪ ಅವ್ರು ಹಿಂಗೆ ಹೇಳೋದು ಅಲ್ಲವೇ ಅಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ಇದು ಅತ್ಯಂತ ಘನತೆವೆತ್ತ ಪೀಠ ಇದು. ಇಲ್ಲಿ ಕಪೋಲ ಕಲ್ಪಿತವಾಗಿರುವಂಥದ್ದನ್ನು ಹೇಳುವುದಕ್ಕಾಗಿ ಅಲ್ಲ ಇದು. ಇಂಥ ಕತೆ ಹೇಳಿ ರಂಜನೆ ಮಾಡುವುದಕ್ಕಾಗಿ ಅಲ್ಲ ಇದು. ನಿಮ್ಮೆಲ್ಲರ ಜ್ಞಾನದ
ಕ್ಷಿತಿಜವನ್ನು ಹೆಚ್ಚು ಮಾಡುವಂತಹ ಒಂದು ಘಟ್ಟ, ಒಂದು ಅದ್ಭುತವಾಗಿರುವಂತಹ ಒಂದು ಪೀಠ ಇದಾಗಿರೋದ್ರಿಂದ ಇದಕ್ಕೆ ನಾವು ಭಾಳ ಗೌರವ ಕೊಟ್ಟನೆ ನಮಸ್ಕಾರ ಮಾಡಿನ ಇಲ್ಲಿ ಏರಬೇಕು, ನಿಮಗೂ ನಮಸ್ಕಾರ ಮಾಡಿನ ನಾವು ಕುಳಿತುಕೊಳ್ಬೇಕು. ಯಾಕೆ ಹಂಗೆ ಕುಳಿತುಕೊಳ್ಬೇಕು ಅಂದ್ರೆ ಮುಂದೆ ಕುಂತವ್ರು ನೀವೆಲ್ಲರೂ ಬಸವಣ್ಣನ ಸ್ವರೂಪರೇ ಇರ್ತೀರಿ ಅಂತ ತಿಳ್ಕೊಂಡು ನಿಮಗೆಲ್ಲ ನಮಸ್ಕಾರ ಮಾಡಿನೇ ಕೂತ್ಕೋಬೇಕಿಲ್ಲ. ನೀವೆಲ್ಲರೂ ಕೆಳಗೆ ಕುಂತೀರಿ ಅಂದ್ರೆ ನೀವೆಲ್ಲರೂ ಸಣ್ಣವರು, ನಿಮಗೆಲ್ಲರಿಗೂ ತಿಳಿಲಾರದವರು ಅಂತ ಅರ್ಥ ಅಲ್ಲ. ನನಗೊಂದು ಹೇಳುವುದಕ್ಕಾಗಿ ನೀವು ಅವಕಾಶ ಕೊಟ್ಟಿರಿ. ಜಗದ್ಗುರು ಮಹಾಸನ್ನಿಧಿಯವರು ಹೇಳಪ್ಪ ಒಂದು ಅವಕಾಶ ಕೊಟ್ಟಾರೆ. ಇದನ್ನು ನಾವು ತಲೆಯೊಳಗೆ ಇಟ್ಕೊಂಡು ಪ್ರಜ್ಞಾವಂತಿಕೆಯಿಂದ ಮಾತಾಡಬೇಕು. ಅಲ್ಲಿ ಅವ್ರು ಮಾತಾಡ್ತಾ ಇದ್ರಲ್ರಿ, ಒಬ್ಬೊಬ್ರು ಹೆಂಗಾರಿ ಪ್ರವಚನ ಹೇಳುವಾಗ ಯಾತ್ಬೇಕಂತ ಏನು ಕೇಳಿ ಹೇಳ್ಕೊತ ಹೋಗಿಬಿಡ್ತಾರೆ. ಒಂದು ಯಾವುದೋ ಹುಚ್ಚಾಸ್ಪತ್ರೆ ಒಳಗೆ ಒಂದು ವ್ಯಕ್ತಿತ್ವ ವಿಕಾಸನದ ಒಂದು ಪ್ರವಚನ ಕಾರ್ಯಕ್ರಮ ಇತ್ತಂತೆ. ಒಬ್ರು ಯಾರೋ ಭಾಳ ಚಂದ ಹೇಳಿದ್ರಿ. ಅಲ್ಲಿ ಒಂದು ತಾಸು ಟೈಮ್ ಕೊಟ್ಟಿದ್ರು, 2 ತಾಸು ಹೇಳಿದ್ರಿ ಅವ್ರು. ಅಲ್ಲಿರುವಂಥ ಹುಚ್ಚರೆಲ್ಲರೂ ಹುಚ್ಚರಿಗೆ ಏನು ತಿಳಿದ್ರಿ, ತಿಳಿಯಂಗೇ ಇಲ್ಲ. ಅದು ಹಂಗೂ ಹಿಂಗೂ ತಿಳಿ ಏನಾದ್ರೂ ಸ್ವಲ್ಪ ಫರಕ್ ಆಗಲ್ಲ ಅಂತ ತಿಳ್ಕೊಂಡು ಇಟ್ಟಿದ್ರು ಅದನ್ನ ಕಾರ್ಯಕ್ರಮದೆಲ್ಲ. ಆದಮೇಲೆ ಅಲ್ಲಿ ಮೇಲ್ ಉಸ್ತುವಾರಿ ಮಾಡುವಂಥ ಒಬ್ಬರಿಗೆ ಹೋಗಿ ಯಾರೋ ಒಬ್ಬ ಹುಚ್ಚು ಮಾತಾಡಕತ್ತಿದ್ರು, ಅದನ್ನಿದನ್ನು ಈ ಏನು ಉಪನ್ಯಾಸ ಮಾಡಕ್ಕೆ ಬಂದಿದ್ರಲ್ಲ ಇವ್ರು ಅಂದ್ರು ನನ್ನ ಬಗ್ಗೆನೇ ಏನಾರು ಹೇಳ್ತಿರ್ಬೇಕಮ್ಮ. ನನ್ನ ಉಪನ್ಯಾಸ ಕೇಳಿ ಭಾಳ ಖುಷಿಯಾಗಿರ್ಬೇಕು ಅವಂಗೆ. ಏನು ಹೇಳಿದ್ರಿ ಅವ್ನು ಹುಚ್ಚ ಅಂತ ಕೇಳಿದ್ರು ಉಪನ್ಯಾಸಕ್ಕೆ. ಏನೋ ಹೇಳ್ಯಾನ ಬಿಡ್ರಿ, ಅದನ್ಯಾಕೆ ತಲೆ ಹಾಕೋತೀರಿ ಅಂದ್ರು ಅವ್ರು. ಹೇಳ್ರಿ ಏನು ಹೇಳ್ಯಾನ ಹೇಳ್ರಿ ಅಂತ ಅವ್ರು ಅಂದ್ರು. ಅದೇನು ತಲೆ ಹಾಕೋತೀರಿ ಬಿಡ್ರಿ ಅಂದರು. ನೀವು ಹೇಳಲಿಲ್ಲ ಅಂದ್ರೆ ನಾ ಇಲ್ಲಿ ಹೋಗಂಗೇ ಇಲ್ಲ ಅಂದ್ರು. ಹುಚ್ಚಾಸ್ಪತ್ರೆ ಒಳಗೆ ನಾ ಹೋಗಂಗೇ ಇಲ್ಲ. ಅವ್ನು ಏನು ಹೇಳ ನನ್ನ ಬಗ್ಗೆ ತಾರೀಫ್ ಮಾಡಿರ್ಬೇಕು, ಅವ್ನು ಭಾಳ ಚಲೋ ಹೇಳಿರ್ಬೇಕು ನನ್ನ ಬಗ್ಗೆ, ಹೇಳ್ರಿ ಅದು. ನಾನು ಅನಿವಾರ್ಯವಾಗಿ ಅವ್ರು ಹೇಳಿದ್ರಂತ. ಹುಚ್ಚ ಏನು ಹೇಳಿದ್ದಂದ್ರೆ ನಮ್ಮಂಥವ್ರನ್ನ ಒಳಗಿಟ್ಟು ಇಂಥವ್ರನ್ಯಾಕೆ ಹೊರಗೆ ಬಿಟ್ಟಿರಿ ಅಂತ ಕೇಳಿದಂತ. ಏನು ಕೇಳಿದ್ರಿ ಅವ? ಏನು ಹೇಳೋದು ಹೇಳ್ರಿ. ಸುಮ್ಮನೆ ಹೋಗ್ಬೇಕು ಬರ್ರಿ ಅವ್ರು ಉಪನ್ಯಾಸ ಮಾಡೋರು. ನಮ್ಮಂಥವ್ರನ್ನೆಲ್ಲ ಒಳಗಿಟ್ಟಿರಿ, ಇಂಥವ್ರನ್ಯಾಕೆ ಹೊರಗೆ ಬಿಟ್ಟಿರಿ ಅಂದ್ರೆ ನಮಗಿಂತ ಹುಚ್ಚದ ನೀವು ಅನ್ನೋರಂಗೆ ಹೇಳಿದ್ರಿ ಅವ. ಹೇಳುವಾಗ ಭಾಳ ಸೆಣೆತನದಿಂದ ಹೇಳ್ಬೇಕ್ರಿ. ಏರಿಕೇರಿ ಸಿಗ್ತದೆ ಅಂತೇಳಿ ಹೇಳೋದಲ್ಲ ಅದು. ಅಲ್ಲೇನು ಉಪನ್ಯಾಸ ಮಾಡೋರು ತಪ್ಪು ಹೇಳ್ತಿದ್ರಲ್ಲ, ಅದನ್ನ ಖಂಡಿಸಿದ್ರಲ್ಲ, ನಿಲ್ಲಿಸೇ ಬಿಟ್ರಿ ಅವ್ರು. ಅದನ್ನ ಅಲ್ಲಿ ಎದ್ದು ನಿಂತ್ಕೊಂಡು ಎಲ್ಲ ಸ್ತಂಭೀಭೂತರಾಗಿ ನಿಂತ್ಕೊಂಡ್ರು. ನಾಳೆ ಓದಿ ಬಂದು ಹೇಳ್ತಂತ ತಿಳ್ಕೊಂಡು ಅವ್ರು ಹೇಳಿದ್ರು, ಎಲ್ಲ ಪ್ರಸಾದ ಮಾಡಿ ಹೋದರು. ಏನು ಜೀತಕ್ಕೆ ಇಟ್ಕೊಂಡಿದ್ರಲ್ರಿ ಆ ಗೌಡ್ರ ತಿಳಿ ಕೆಡ್ತ್ರಿ. ಇವ ಸಾದಾ ಮನುಷ್ಯ ಅಲ್ಲ. ಒಬ್ಬ ಸಾಮಾನ್ಯ ಆಳ ಮನುಷ್ಯನಿಗೆ ಇರುವಂಥ ಶಕ್ತಿ ಸಾಮರ್ಥ್ಯ ಏನು, ಇವಂಗಿರುವಂಥ ಶಕ್ತಿ ಸಾಮರ್ಥ್ಯ ಏನು? ಇವ ಎದ್ದು ನಿಂತು 1000 ಮಂದಿ ಒಳಗೆ ಪ್ರವಚನ ಮಾಡುವುದನ್ನು ನಿಲ್ಲಿಸ್ತಾನಂದ್ರೆ ಇವಂದು ಏನು ವೃತ್ತ ಅಂತ ತಿಳ್ಕೊಳ್ಬೇಕಂತ ತಿಳ್ಕೊಂಡು ಕೇಳೇ ಬಿಟ್ಟವ್ರು, ಯಾರು ನೀವು ಹೇಳಪ್ಪ ಅಂತೇಳಿ. ಅವಾಗ ಅವ್ರು ಅನಿವಾರ್ಯವಾಗಿ ತಮ್ಮ ವೃತ್ತಾಂತ ಹೇಳಿದರು. ನಾ ಹಿಂಗ್ರಿ ಉತ್ತಂಗಿ ಅವ ಜೀವನದೊಳಗೆ ವಾಜ್ಯ ಆಗಿಬಿಟ್ಟೈತಿ ಎಲ್ಲ, ಅದಕ್ಕೆ ನಾನು ಈ ಕಡೆ ಬಂದೆ. ಹಂಗೆ ಆಗೋದಿಲ್ಲ, ಹಂಗೆ ಬ್ಯಾಡ್ರಿ ಅಂತ ತಿಳ್ಕೊಂಡು ಆ ಗೌಡ್ರು ತಂದು ಉತ್ತಂಗಿಯೊಳಗೆ ಅವ್ರದ್ದು ಬಿಡ್ತಾರೆ. ಅವರು ಅನಿವಾರ್ಯವಾಗಿ ಆ ಕಡೆ ಅಡ್ಡಾಡುವಂಥ ಸಂದರ್ಭದಲ್ಲಿ ಒಬ್ಬ ಕ್ರಿಶ್ಚಿಯನ್ ಪಾದ್ರಿಯ ಸಂಪರ್ಕಕ್ಕೆ ಅವ್ರು ಬರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಇವ್ರಿಗೆ ಗಂಡು ಮಕ್ಕಳು ಆಗಿರ್ಲಿಲ್ಲರಿ. ಈ ಚೆನ್ನಪ್ಪ ಏನು ಜೀತದಾಳಾಗಿದ್ರಲ್ಲಿ ಇವರು, ಈ ಚೆನ್ನಪ್ಪಗ ಗಂಡು ಮಕ್ಕಳು ಆಗಿರಲಿಲ್ಲ. ಆ ಪಾದ್ರಿ ಏನು ಹೇಳಿಬಿಟ್ರು ಅಂದ್ರೆ, ಜೀಸಸ್ ನನ್ನ ಪೂಜೆ ಮಾಡಪ್ಪ ನಿನಗೆ ಚಲೋ ಆಗ್ತೈತಿ ಅಂತ ಇಷ್ಟೇ ಹೇಳ್ಯಾರ ಅವ್ರು. ಪಾದ್ರಿ ಮತ್ತು ಅದನ್ನೇ ಹೇಳೋರಲ್ಲ, ಕ್ರಿಶ್ಚಿಯನ್ ಪಾದ್ರಿ ಒಬ್ರು ಅದನ್ನೇ ಹೇಳೋರಲ್ಲ. ಹಿಂಗಾಗಿ ಅವರು ಜೀಸಸ್ ನನ್ನ ಆರಾಧನೆ ಮಾಡಕತ್ರು, ಗಂಡು ಮಗ ಹುಟ್ಟಿದ್ರಿ. ಅವಾಗ ಅವ್ರಂದ್ರು, ಜೀಸಸ್ನ ಆಶೀರ್ವಾದ ನನಗೆ ಆಗೈತೆ ಅಂದ್ರೆ ನಾವೆಲ್ಲ ಕ್ರಿಶ್ಚಿಯನ್ರಾಗಿ ಬಿಡುನು ಅಂತ ತಿಳ್ಕೊಂಡು ಮನೆಯಾಗಿನ ಮಂದೆಲ್ಲ ಕ್ರಿಶ್ಚಿಯನ್ರಕ್ಕ. ಆ ಮಗನಿಗೆ ಡ್ಯಾನಿಯಲ್ಲಪ್ಪ ಅಂತ ಹೆಸರು ಇಡ್ತಾರೆ. ಡ್ಯಾನಿಯಲ್ಲಪ್ಪಗೆ ಅವ ದೊಡ್ಡ ಮಕ್ಕಂಡ್ರೆ ನೋಡ್ರಿ, ಡೇನಿಯಲ್ ಅನ್ನೋದು ಡ್ಯಾನಿಯಲ್ಲಪ್ಪ ಆಗೈತೆ ನಮ್ಮ ಕಡೆ ಬಂತು. ಡ್ಯಾನಿಯಲ್ಲಪ್ಪ ಅಂತ ಹೆಸರು ಇಟ್ರಲ್ಲ, ಅವನಿಗೊಂದು ಮದುವೆ ಮಾಡಿದ್ರು, ಸುಭದ್ರಮ್ಮ ಅಂತ ಆಕೆ ಹೆಸರು. ಅವರಿಬ್ಬರಿಗೆ ಹುಟ್ಟಿದ ಮಗನೇ ಚೆನ್ನಪ್ಪ. ನಿಮ್ಗೆ ಗೊತ್ತಾಯ್ತಲ್ಲ ಈ ವೃತ್ತ ಅಂತೆಲ್ಲ. ಚೆನ್ನಪ್ಪ ಅಂದರೆ ಅವ ಡ್ಯಾನಿಯಲ್ಲಪ್ಪ ಏನು ಮಾಡಿದ ಅಂದ್ರೆ, ನಮ್ಮ ಅಪ್ಪನ ಹೆಸರನ್ನ ಈ ಹುಡುಗ ಇಡುನು ಅಂತೇಳಿ ಚೆನ್ನಪ್ಪ ಅಂತ ಇಟ್ರು. ಕ್ರಿಶ್ಚಿಯನ್ರಾಗಿದ್ರಲ್ಲ, ಆ ಡ್ಯಾನಿಯಲ್ಲಪ್ಪಗೆ ಏನಾಗಿತ್ತು ಅಂದರೆ ಚಲೋತ್ತಂಗೆ ಓದಿಸ್ಬೇಕಂತಿತ್ತು. ಚಲೋತ್ತಂಗೆ ಓದಿಸುವಂಥ ವ್ಯವಸ್ಥೆ ಅಲ್ಲಿ ಇರಲಿಲ್ಲ. ಅವ್ರಿಗೆ ವಿದ್ಯೆ ಅಷ್ಟಕ್ಕಷ್ಟ ಹೈತದು. ಗಣಿತ ಅಂದರೆ ಹೆದರ್ತಿದ್ರಂತ ಇವರು. ಅದಕ್ಕೆ ನಾನು ಒಬ್ಬ ಇಂಜಿನಿಯರ್ ಆಗ್ಬೇಕಂತ ತಿಳ್ಕೊಂಡು ಭಾಳ ಕಷ್ಟಪಟ್ಟರು. ಆದರೆ ಮಣಿತನದ ವ್ಯವಸ್ಥೆ ಹಂಗಿರಲಿಲ್ಲ. ತಾಯಿ ಏನು ಬೇಡ್ಕೊಂಡಿದ್ಲು ಅಂದ್ರೆ, ಗಂಡು ಮಗು ಆಯಿತು ಅಂದ್ರೆ ನಾನು ಧರ್ಮ ಪ್ರಸಾರಕ್ಕಾಗಿ ಬಿಡ್ತೀನಿ ಅಂತ ತಿಳ್ಕೊಂಡು ಜೀಸಸ್ಗೆ ಬೇಡ್ಕೊಂಡಿದ್ರು ಅನ್ನೋ ಕಾರಣಕ್ಕಾಗಿ ಈ ಚೆನ್ನಪ್ಪನವರನ್ನು ಮಂಗಳೂರಿನ ದೈವಜ್ಞಾನ ಅನ್ನುವಂಥ ಒಂದು ಗುರುಕುಲ ಇತ್ತು, ಅಲ್ಲಿ ಹೋಗಿ ಅಭ್ಯಾಸಕ್ಕೆ ಬಿಟ್ಟರು. ಅಲ್ಲಿಂದ ಇವರು ಪಾದ್ರಿ ಆಗಬೇಕು ಅಂತ ಅನಿವಾರ್ಯ ಅಲ್ಲ, ತಂದೆ ತಾಯಿ ಅಂತದ್ದು ಬಂತಲ್ಲ, ಇವರೇ ರೆವರೆಂಡ್ ಉತ್ತಂಗಿ ಚೆನ್ನಪ್ಪ. ಇವರು ಕ್ರಿಶ್ಚಿಯನ್ರಾಗಿಲ್ರಿ, ಇವರು ಅಜ್ಜ ಆಗಿದ್ರು. ಇವರಿಂದ ಅಲ್ಲಿ ಕೆಲಸ ಇದನ್ನೆಲ್ಲ ಮಾಡಾಕತ್ರಿ. ಇದೊಂದು ನಿಮಗೆ ವೃತ್ತಾಂತ ಗೊತ್ತಿರಲಿ ಅಂತ ಹೇಳಿದೆ. ಇನ್ನು ಮುಂದೆ ಚಾಲವಾಗಿ